ನೋಡಿ ಇದೇನಿದು ಎಷ್ಟು ಕ್ಯೂಬ್? 1 ಕ್ಯೂಬ್ ಕರೆಕ್ಟಾ? ಇನ್ನೊಂದನ್ನು ಏನ್ ಮಾಡಿದ್ದಾರೆ? ಕರೆಕ್ಟಾ? ನೋಡಿದ್ರ ಎಷ್ಟು ಕ್ಯೂಬ್ ನ ಜೋಡಿಸಿದ್ದಾರೆ? 2 ಕ್ಯೂಬ್ ನ ಜೋಡಿಸ್ಬಿಟ್ಟಿದ್ದಾರೆ. 2 ಕ್ಯೂಬ್ ನ ಜೋಡಿಸ್ 2 ಕ್ಯೂಬ್ ನ ಮೊದಲು ಒಂದೇ ಇದ್ದಾಗ ಅದೇನಾಗಿತ್ತು ಹೇಳಿ? ಒಂದೇ ಅಂತ ಒಂದಿನ ವೆರಿ ಗುಡ್. ಇಲ್ಲಿ ಕರೆಕ್ಟ್ ಆಗಿ ಗಮನ ಇಟ್ಟು ನೋಡ್ಕೊಬೇಕು ನೀವು, ನೀಟಾಗಿ ಅರ್ಥ ಆಗುತ್ತೆ. ನೋಡಿ ಇನ್ನೊಂದ್ಸರಿ ಹೇಳ್ಬಿಡ್ತಾ ಇದನ್ನ ಕೇಳಿಸ್ಕೊಳ್ಳಿ. 2 ಕ್ಯೂಬ್ ನ ಏನ್ ಮಾಡಿದ್ದಾರೆ? ಜೋಡಿಸಿದ್ದಾರೆ. 2 ಕ್ಯೂಬ್ ನ ಜೋಡಿಸಿದ ತಕ್ಷಣ ನೌ ಇಟ್ ಇಸ್ ನೋ ಮೋರ್ ಎ ಕ್ಯೂಬ್. ನೋ ಇಟ್ ಲುಕ್ಸ್ ಲೈಕ್ ಎ ಕ್ಯೂಬಾಯ್ಡ್. ಯಾಕೆ ಕ್ಯೂಬಾಯ್ಡ್ ಆಯ್ತು? ನೋಡಿ ಲೆಂತ್ ಇಲ್ಲಿ ಏನಾಗೋಯ್ತು? 2 ಏನಾಗೋಯ್ತು? ಇಲ್ಲಿವರೆಗೂ ಏನಾಗೋಯ್ತು? 2L ಆಗೋಯ್ತು. ಬ್ರೆಡ್ತ್ ಏನಾಯ್ತು? ಹಂಗೆ ಇದೆ. ಹೈಟ್ ಏನಾಗಿದೆ? ಹಂಗೆ ಇದೆ. ನೀವು ನೋಡಿ ನೋಡಿ ಇದು 2 ಬುಕ್ ಸೇಮ್ ಬುಕ್. ಇದು ನಾನು ಜಾಯಿನ್ ಮಾಡಿದ ತಕ್ಷಣನೇ ಇಲ್ಲಿ ನೋಡಿ ಇದ್ರದ್ದು ಏನಾದ್ರು ಹೈಟ್ ಚೇಂಜ್ ಆಯ್ತಾ? ಬ್ರೆಡ್ತ್ ಚೇಂಜ್ ಆಯ್ತಾ? ಲೆಂತ್ ಚೇಂಜ್ ಆಯ್ತು. ಲೆಂತ್ ಚೇಂಜ್ ಆಗಿದ ತಕ್ಷಣನೇ ಎಲ್ಲ ಈಕ್ವಲ್ ಇದ್ರೆ ತಾನೇ ಅದು ಕ್ಯೂಬ್ ಆಗೋದು. ನೋಡಿ ಇಲ್ಲಿ ಲೆಂತ್, ಬ್ರೆಡ್ತ್, ಹೈಟ್ ಎಲ್ಲ ಈಕ್ವಲ್ ಇದ್ರೆ ಮಾತ್ರ ಅದು ಕ್ಯೂಬ್. ಇಲ್ಲಿ ಏನಾಗೋಯ್ತು? ಲೆಂತ್ ಏನಾಗೋಯ್ತು? ಜಾಸ್ತಿ ಆಗೋಯ್ತು. ಸೊ ಅವಾಗ ಇದೇನಾಗೋಯ್ತು? ಇಟ್ ನೌ ಲುಕ್ಸ್ ಲೈಕ್ ಎ ಕ್ಯೂಬಾಯ್ಡ್. ನೌ ಲುಕ್ಸ್ ಲೈಕ್ ಎ ಕ್ಯೂಬಾಯ್ಡ್. ಇದೇನಾಯ್ತು ಇದ್ರದ್ದು? ಇದು ಕ್ಯೂಬ್. ಇದು ಕ್ಯೂಬ್ ನ ಒಂದ್ರ ಪಕ್ಕ ಒಂದು ಜೋಡಿಸಿದಾಗ ನಮ್ಗೆ ಲೆಂತ್ ಮಾತ್ರ ಇನ್ಕ್ರೀಸ್ ಆಗುತ್ತೆ. ಇದು ಸ್ವಲ್ಪ ತಲೆ ಇರ್ಬೇಕು ನಿಮ್ಗೆ. ಯಾವ್ದು ಇನ್ಕ್ರೀಸ್ ಆಗಿದ್ದು? ಲೆಂತ್ ಮಾತ್ರ. ನೋಡು ಲೆಂತ್ ಮಾತ್ರ. ನೋಡಿ ಇದು ಸೇಮ್ ಬುಕ್ಕೆ, ಅರ್ಥ ಆಯ್ತಾ? ನೋಡಿ ಇದು ಜೋಡಿಸಿದೀನಿ. ಜೋಡಿಸಿದಾಗ ನನಗೆ ಲೆಂತ್ ಏನಾಯ್ತು? ಇದು ನೋಡಿ ಏನಾದ್ರು ಬ್ರೆಡ್ತ್ ಜಾಸ್ತಿ ಆಯ್ತಾ? ಹೈಟ್ ಏನಾದ್ರು ಜಾಸ್ತಿ ಆಯ್ತಾ? ಹಿಂಗೆ ಅಷ್ಟೇ. ಇದ್ರದ್ದು ಅಷ್ಟೇ. ಹೈಟ್ ನೆವರ್ ಚೇಂಜ್, ಬ್ರೆಡ್ತ್ ನೆವರ್ ಚೇಂಜ್. ವಾಟ್ ಅಬೌಟ್ ದ ಲೆಂತ್? ಲೆಂತ್ ಡಬಲ್ ಆಗೋಯ್ತು. ಅವಾಗ ಒಂದು ಜಾಸ್ತಿ ಆದ್ರೂ 3 ಈಕ್ವಲ್ ಇದ್ರೆ ಮಾತ್ರ ಕ್ಯೂಬ್. ಇವಾಗ ಇದೇನಾಗೋಯ್ತು ನಮ್ಗೆ? ಇವಾಗ ಕ್ಯೂಬಾಯ್ಡ್ ಆಗೋಯ್ತು. ಎನಿ ಡೌಟ್ ಇನ್ ದಿಸ್? ಅಂಡರ್ಸ್ಟುಡ್? ಅದರದ್ದು ಸರ್ಫೇಸ್ ಏರಿಯಾ ಫೈಂಡ್ ಮಾಡಿ. ಇದ್ರದ್ದು ವಾಲ್ಯೂಮ್ ಕೊಟ್ಟಿದ್ದಾರೆ. ಒಂದ್ರದ್ದು ವಾಲ್ಯೂಮ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಎಷ್ಟಂತೆ ಕ್ಯೂಬ್ದು? 64 ಸೆಂಟಿಮೀಟರ್ ಕ್ಯೂಬ್. ವಾಲ್ಯೂಮ್ ಎಷ್ಟಂತೆ? 64 ಸೆಂಟಿಮೀಟರ್ ಕ್ಯೂಬ್. ಅರ್ಥ ಆಯ್ತಾ? ಇವಾಗ ವಾಲ್ಯೂಮ್ ಕೊಟ್ಟಿದ್ದಾರೆ, ಸೈಡ್ ಫೈಂಡ್ ಮಾಡ್ಕೊಳ್ಳೋಣ. ಎಲ್ಲಾ ಸೈಡ್ ಈಕ್ವಲ್ ಇದ್ರೆ ಏನಂತ ಕರಿಬಹುದು ನಾವು? ಇದನ್ನ ಏನಂತ ಕರಿತೀವಿ? ಇದು ಅಷ್ಟೇ. ಇದೇನಾಗುತ್ತೆ? ಎ. ಇದೇನಾಯ್ತು? ಎ. ಇದೇನಾಯ್ತು? 2A. ನೋಡಿ ಸೊ ಇದು ಎ ಪ್ಲಸ್ ಎ 2A. ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಒಂದು ಕ್ಯೂಬ್ ನ ತಗೊಂಡ್ರೆ ಅದು ಕ್ಯೂಬ್ ಆಗೇ ಇರುತ್ತೆ. ಆ 2 ಕ್ಯೂಬ್ ನ ನಾವು ಜೋಡಿಸ್ಬಿಟ್ಟು ನೋಡಿದಾಗ ನೀವು ತಗೊಳ್ಬೇಕಾದ್ರೆ ಡೈಸ್ ಒಂದೇ ಒಂದು ಡೈಸ್ ಇದ್ರೆ ಕ್ಯೂಬ್ ತರನೇ ಇರುತ್ತೆ. ಆದ್ರೆ ಪಕ್ಕದಲ್ಲಿ ಇನ್ನೊಂದು ಡೈಸ್ ಇಟ್ಟಾಗ ಅದು ನೋಡಿ ಫುಲ್ ಶೇಪ್ ನ ನೋಡಿ ಈ ತರ ಕಾಣಿಸುತ್ತೆ. ನೋ ದಿಸ್ ಈಸ್ ಎ ಕ್ಯೂಬ್, ಬಟ್ 2 ಜೋಡಿಸಿದಾಗ ನಿಮ್ಗೆ ಏನಾಯ್ತು? ಕ್ಯೂಬಾಯ್ಡ್ ತರ ಆಯ್ತು. ಇಲ್ಲೇನಾಗುತ್ತೆ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಎಲ್ಲಾ ಸೈಡ್ಸು ಏನೇ, ಆದ್ರೆ ಇಲ್ಲಿ ಲೆಂತ್ ಮಾತ್ರ 2A ಆಯ್ತು, ಬ್ರೆಡ್ತೂನು ಏನೇ, ಹೈಟೂನು ಎ ಆಯ್ತು. ಇವಾಗ ಇದ್ರದ್ದು ನಮ್ಗೆ ವಾಲ್ಯೂಮ್ ಕೊಟ್ಟಿದ್ದಾರೆ. ಒಂದು ಕ್ಯೂಬ್ ಎಷ್ಟು ಕೊಟ್ಟಿದ್ದಾರೆ? 60. ವಾಲ್ಯೂಮ್ ಕೊಟ್ರೆ ಸೈಡ್ ಫೈಂಡ್ ಮಾಡ್ಕೊಬೋದಾ? ವಾಲ್ಯೂಮ್ ಫಾರ್ಮುಲಾ ಏನು? ಯಾರು ಹೇಳ್ತೀರಾ? ವಾಲ್ಯೂಮ್ ಆಫ್ ಕ್ಯೂಬ್ ಕ್ಯೂಬ್ ಆಗಿರುತ್ತೆ. ವಾಲ್ಯೂಮ್ ಕೊಟ್ಟಿರೋದಕ್ಕೆ ವಾಲ್ಯೂಮ್ ಫಾರ್ಮುಲಾ ಹೋಗ್ರಿ. ವಾಟ್ ದ ಫಾರ್ಮುಲಾ ಫಾರ್ ವಾಲ್ಯೂಮ್? ಎ ಕ್ಯೂಬ್. ವಾಲ್ಯೂಮ್ ಎಷ್ಟಿದೆ? ಬಿ ಜಾಗದಲ್ಲಿ ಎಷ್ಟು ಹಾಕ್ಬೋದು ನಾವು? 64 ನ 4 ಕ್ಯೂಬ್ ಅಂತ ಬರಿಬಹುದು. ಏನಂತ ಬರಿಬಹುದು? 4 ಕ್ಯೂಬ್ ಅಂತ ಬರಿಬಹುದಾ? 4 into 4 into 4 4 4s are 16 16 4s are 64. ಯಾಕೆ ನಾನು 4 ಕ್ಯೂಬ್ ಅಂತ ಮಾಡ್ಕೊಂಡೆ? 2 power 6 ಅಂತ ಯಾಕೆ ಬರ್ದಿಲ್ಲ? ಈ ಕಡೆ ಏನಾಗುತ್ತೆ ನಮ್ಗೆ? ಕ್ಯೂಬ್ ಕ್ಯಾನ್ಸಲ್ ಆಗಿ ಎ ವ್ಯಾಲ್ಯೂ ಬರುತ್ತೆ, ಸೈಡ್ ಸಿಕ್ಬಿಡುತ್ತೆ. ಏನ್ ಬಂದ್ಬಿಡುತ್ತೆ? ಸೈಡ್ಸ್. ನೋಡಿ ಇದನ್ನ 64 ಕ್ಯಾನ್ ಬಿ ರಿಟನ್ ಆಸ್ 4 ಕ್ಯೂಬ್ is equal to a ಕ್ಯೂಬ್. ಇದನ್ನ 2 power 6 ನೀವು ಈ ತರ ತಗೊಂಡ್ಬೇಕಾದ್ರೆ ನೋಡಿ 4 ಇಂದ ಮಾಡಿದ್ರೆ 4 1s are 4 ನೆಕ್ಸ್ಟ್ ಬಿಟ್ಟು 2 ಮಿಕ್ತಾ 24 4 6 24 ಮತ್ತೆ 4 ತಗೊಂಡ್ರೆ 4 4 16 ಏನಾಯ್ತು? ಇವಾಗ ನಮ್ಗೆ 4 ಕ್ಯೂಬ್ ಆಯ್ತು. 4 ಕ್ಯೂಬ್ ಯಾಕೆ ಬರ್ಕೊಂಡೆ ನಾನು ಅಂದ್ರೆ 2 ಇಂದ ಮಾಡಿದ್ರೆ 2 power 6 ಆಗ್ತಾ ಇದೆ. ನೋಡಿ ಇವಾಗ ಕ್ಯೂಬ್ ಏನಾಯ್ತು? ಸೈಡ್ ಎಷ್ಟು ಸೆಂಟಿಮೀಟರ್ ಆಯ್ತು ಸೈಡ್? ಇವಾಗ ಇದಕ್ಕೆ ಬನ್ನಿ. ಇವಾಗ ಹೇಳಿ ನಮ್ಗೆ ಕ್ಯೂಬಾಯ್ಡ್ ಲೆಂತ್ ಎಷ್ಟಾಯ್ತು ನಮ್ಗೆ? 1A ಎಷ್ಟು? 2A ಆದ್ರೆ ಎಷ್ಟಾಗುತ್ತೆ? 8 ಸೆಂಟಿಮೀಟರ್. ಬ್ರೆಡ್ತ್ ಎಷ್ಟಾಯ್ತು? 4. ಯಾಕಂದ್ರೆ ಬ್ರೆಡ್ತ್ ಎಲ್ಲ ಚೇಂಜ್ ಆಯ್ತಾ? ಇಲ್ಲ, 4 ಸೆಂಟಿಮೀಟರ್. ಹೈಟ್ ಎಷ್ಟಾಯ್ತು? 4 ಸೆಂಟಿಮೀಟರ್.
ನೋಡಿ ಒಂದು ಚೇಂಜ್ ಆಗಿಬಿಡ್ತು, ಅದಕ್ಕೆ ಇದು ಕ್ಯೂಬ್. ಇವಾಗ ಇದ್ರದ್ದು ಸರ್ಫೇಸ್ ಏರಿಯಾ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡು, ಫೈಂಡ್ ಇಟ್ಸ್ ರಿಸಲ್ಟಿಂಗ್. ಆಮೇಲೆ ಒಂದು ಕೇಳ್ಕೊ, ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಓನ್ಲಿ ಸರ್ಫೇಸ್ ಏರಿಯಾ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ. ಆದ್ರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಆದ್ರೆ ಪರ್ಟಿಕ್ಯುಲರ್ ಆಗಿ ಕೊಡ್ತಾರೆ. ಬರೀ ಸರ್ಫೇಸ್ ಏರಿಯಾ ಕೊಟ್ಟವ್ರೆ ಅಂದ್ರೆ ನೀವು ಯಾವ್ದನ್ನ ತಗೊಬೇಕು? ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು? ಕ್ಯೂಬಾಯ್ಡ್ ಯಾರಾದ್ರೂ ಹೇಳ್ತೀರಾ ಈಗ? 2 LB plus BH plus HL plus BH plus HL. ಇವಾಗ TSA is equal to 2 into ಲೆಂತ್ ಎಷ್ಟಿದೆ ನೋಡು, 8 into 4 ಪ್ಲಸ್ 4 into 4 ಪ್ಲಸ್ 4 into 8. ಇದನ್ನ ಮಲ್ಟಿಪ್ಲೈ ಮಾಡಿ, ಇದನ್ನ ಮಲ್ಟಿಪ್ಲೈ ಮಾಡಿ ಆಮೇಲೆ ಆಡ್ ಮಾಡಬೇಕು. ಸೊ TSA is equal to 2 into 8 4s 4 4s plus 32. ಇದನ್ನೆಲ್ಲ ಆಡ್ ಮಾಡಿದ್ರೆ ಸೊ TSA is equal to 2 into 32 plus 32 64 64 plus 16 80. ವೆರಿ ಗುಡ್. ಇದನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 80 ಬರುತ್ತೆ. ನೀವು ಆಡ್ ಮಾಡಿ ಬೇಕಾದ್ರೆ ಗೊತ್ತಾಗಿಲ್ಲ ಅಂದ್ರೆ ಈ ತರ ಆಡ್ ಮಾಡಿ ನೋಡಿ. ಇಲ್ಲಿ 10 ಆಯ್ತು, 1 3 plus 4 4 plus 4 8. 8 into 2 ಮಲ್ಟಿಪ್ಲೈ ಮಾಡ್ಬೇಕು. ಎಷ್ಟಾಯ್ತು ಇವಾಗ ನಿಮಗೆ? 160 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ವಾಲ್ಯೂಮ್ ಆದ್ರೆ ಕ್ಯೂಬ್ ಹಾಕ್ರಿ, ಇನ್ನ ಟೋಟಲ್ ಸರ್ಫೇಸ್ ಏರಿಯಾ ಮತ್ತೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾಗೆ ಸ್ಕ್ವೇರ್ ಹಾಕ್ಬೇಕು. ನೋಡಿ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಒಂದ್ಸರಿ ನೋಡ್ಕೊಂಬಿಡಿ. ವೆರಿ ಇಂಪಾರ್ಟೆಂಟ್. ಎರಡೇ ಎಕ್ಸರ್ಸೈಸ್ ಇರೋದ್ರಿಂದ ಇದ್ರ ಮೇಲೆ ನಿಮಗೆ ಟೋಟಲಿ ಇದ್ರಲ್ಲಿ ಎಷ್ಟು 10 ಮಾರ್ಕ್ಸ್ ಏನೋ ಬರುತ್ತೆ. ಅರ್ಥದ ಫಾರ್ಮುಲಾ ಒಂದು ಕೇಳ್ತಾರೆ, ನಾನು ಅಷ್ಟು ಫಾರ್ಮುಲಾ ಬರೋದ್ನಲ್ಲ, ಅದ್ರಲ್ಲಿ ಯಾವ್ದಾರ ಒಂದು ಫಾರ್ಮುಲಾ ಕೇಳ್ತಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ಸಿಲಿಂಡರ್ ಈಸ್ ಅಂದ್ಬಿಟ್ಟು 1 ಮಾರ್ಕಲ್ಲಿ ಕೇಳ್ತಾರೆ. 1 ಮಾರ್ಕಲ್ಲಿ ಒಂದು ಕೇಳ್ತಾರೆ. ಏನು ಹೇಳಿ? ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್, ಆಮೇಲೆ 2 ಎಕ್ಸರ್ಸೈಸಲ್ಲೂ ಒಂದೊಂದು ಸಮ್ ಕೊಡ್ತಾರೆ. ಒಂದು 3 ಮಾರ್ಕ್ಸ್ಗೊಂದು, ಒಂದು 4 ಮಾರ್ಕ್ಸಿಂದ ಒಂದು, ಇನ್ನೊಂದು 2 ಮಾರ್ಕ್ಸಿಂದ ಒಂದು. 3 4 2 ಪ್ಲಸ್ 1 ಟೋಟಲ್ ನಿಮಗೆ ಎಷ್ಟಾಗಬೇಕು? 10 ಮಾರ್ಕ್ಸ್ ಆಗಬೇಕು. 10 ಮಾರ್ಕ್ಸ್ ಲೆಸನ್ ಇದೆ. ನಾನು ಹೇಳ್ತೀನಿ ಯಾವುದು ಅಂತ ಇಂಪಾರ್ಟೆಂಟ್, ಅವಾಗ ಮಾರ್ಕ್ ಮಾಡ್ಕೊಳ್ಳಿ. ಆ ಸಮ್ ನೋಡಿ ಇಂಪಾರ್ಟೆಂಟ್ ಆಗಿದೆ. ನೋಡ್ಕೊಳ್ಳಿ ಇನ್ನೊಂದ್ಸರಿ. ಎಷ್ಟು ಕ್ಯೂಬ್ ಇದೆ? 2 ಕ್ಯೂಬ್ ನ ಏನ್ ಮಾಡಿದ್ರು? ಒಂದು ಕ್ಯೂಬ್ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ? 64. ಒಂದು ಕ್ಯೂಬ್ ಈ ತರ ಇರುತ್ತೆ, ಅದನ್ನ ಜೋಡಿಸಿದ ತಕ್ಷಣ ಅದು ಕ್ಯೂಬಾಯ್ಡ್ ಆಗುತ್ತೆ. ಒಂದು ಕ್ಯೂಬ್ ವಾಲ್ಯೂಮ್ ಎಷ್ಟು? 64. ವಾಲ್ಯೂಮ್ ಕೊಟ್ಟಿದ್ದಾರೆ ಅಂದ್ರೆ ಸೈಡ್ ಫೈಂಡ್ ಮಾಡ್ಬೋದು. ಇವಾಗ ವಾಲ್ಯೂಮ್ ಫಾರ್ಮುಲಾ ಹಾಕ್ಬಿಡಿ. ವಾಲ್ಯೂಮ್ ಕೊಟ್ಟಿದ್ದಾರೆ ಅಂದ್ರೆ ಯಾವ ಫಾರ್ಮುಲಾ ಹಾಕ್ಬೇಕು ನಾವು? ವಾಲ್ಯೂಮ್ ಫಾರ್ಮುಲಾ ಏನು? ವಾಲ್ಯೂಮ್ ಇಸ್ ಈಕ್ವಲ್ ಟು A ಕ್ಯೂಬ್. ವಾಲ್ಯೂಮ್ ಎಷ್ಟು ಕೊಟ್ಟಿದ್ರೆ? 64. 64 ಕ್ಯಾನ್ ಬಿ ರಿಟನ್ ಆಸ್ 4 ಕ್ಯೂಬ್. ನೋಡಿ 4 4s 60 ಮತ್ತೆ 4 4 16 ಆಗಿ ಏನಾಗುತ್ತೆ? 4 ಕ್ಯೂಬ್ ಆಯ್ತು. ಕ್ಯೂಬ್ ಕ್ಯಾನ್ಸಲ್ ಮಾಡಿದ್ರೆ A ಎಷ್ಟು ಬಂತು ನನಗೆ? 4. ಅಂದ್ರೆ ಎಲ್ಲಾ ಸೈಡ್ಸ್ ಎಷ್ಟಿದೆ ಇದರಲ್ಲಿ? 4 4. ಅದನ್ನ ಒಂದ್ರ ಪಕ್ಕ ಒಂದು ಜೋಡಿಸಿದಕ್ಕೆ ಉದ್ದ ಏನಾಗೋಯ್ತು? 4 plus 4 ಎಷ್ಟಾಯ್ತು? 8 ಆಯ್ತು. ಬ್ರೆಡ್ತ್ ರಿಮೈನ್ಸ್ 4, ಹೈಟ್ ರಿಮೈನ್ಸ್ 4. ನಾವು ಇದ್ರದ್ದು ರಿಸಲ್ಟಿಂಗ್ ಸರ್ಫ್ ಏನ್ ಬಂತಲ್ಲ, ರಿಸಲ್ಟಿಂಗ್ ಶೇಪ್, ಅದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡ್ಬೇಕಂತೆ. ರಿಸಲ್ಟಿಂಗ್ ಶೇಪ್ಸ್ ಲುಕ್ಸ್ ಲೈಕ್ ಕ್ಯೂಬಾಯ್ಡ್. ಅವ್ರು ಎಲ್ಲೂ ಹೇಳಿಲ್ಲ ಕ್ಯೂಬಾಯ್ಡ್ ಅಂತ, ನಾವು ಅದು ಬರ್ಕೊಂಡ್ಮೇಲೆ ನಮ್ಗೆ ಗೊತ್ತಾಯ್ತು ಯಾವ ತರ ಕಾಣಿಸ್ತಾ ಇದೆ ಕ್ಯೂಬಾಯ್ಡ್. ಅವಾಗ ಅದ್ರ ಟೋಟಲ್ ಸರ್ಫೇಸ್ ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರಿಸಲ್ಟಿಂಗ್ ಕ್ಯೂಬಾಯ್ಡ್ ಕೇಳಿದ್ದಾರೆ. ಇದು ನಮ್ಗೆ ಬಂದಿರೋದು ಕ್ಯೂಬಾಯ್ಡ್ ಆಯ್ತು, ಅದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ TSA is equal to 2 into LB plus BH plus HL. ಅದಕ್ಕೆ ನೋಡಿ ಅದು ಫಾರ್ಮುಲಾ ಅರ್ಥ ಆಗಿದೆ. ಆಮೇಲೆ 2 ಹಂಗೆ ಬರ್ಕೊಳ್ಳಿ. ಲೆಂತ್ ಎಷ್ಟಿದೆ? 8 into 4 plus breadth ಎಷ್ಟಿದೆ? 4 height 4 plus height 4 into 8. 8 4s are 32. 4 4s are 60. 8 4 8s are 32. ಎಲ್ಲ ಆಡ್ ಮಾಡಿದ್ರೆ ಎಷ್ಟಾಯ್ತು? 80 into 2 ಮಾಡಿದ್ರೆ ಎಷ್ಟಾಯ್ತು? 160. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರಿಸಲ್ಟಿಂಗ್ ಶೇಪ್ ಈಸ್ 160 ಸೆಂಟಿಮೀಟರ್ ಸ್ಕ್ವೇರ್. ಅದರ ಸೈಡ್ ಇಲ್ಲಿ ವಾಲ್ಯೂಮ್ ನ ಯೂಸ್ ಮಾಡ್ಕೊಂಡು ಸೈಡ್ ಫೈಂಡ್ ಮಾಡಬೇಕು. ಸೈಡ್ ನ ಫೈಂಡ್ ಮಾಡ್ಕೊಂಡು ಲೆಂತ್ ಬ್ರೆಡ್ತ್ ಹೈಟ್ ನ ಫೈಂಡ್ ಮಾಡಬೇಕು. ಲೆಂತ್ ಬ್ರೆಡ್ತ್ ಹೈಟ್ ನ ಫೈಂಡ್ ಮಾಡಿ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡಬೇಕು.